ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರಬಹುದು, ಈ ಕಷ್ಟಗಳು ಯಾರನ್ನ ಬಿಟ್ಟಿಲ್ಲ. ನಿಮಗೂ ಕಷ್ಟಗಳಿದೆ, ನನಗೂ ಕಷ್ಟಗಳಿವೆ. ಆದರೆ ಕಷ್ಟಗಳನ್ನ ಎದುರಿಸಬೇಕು, ಎಲ್ಲರೂ ಎದುರಿಸಲೇಬೇಕಾಗ್ತದೆ. ಆದರೆ ಎದುರಿಸಲಿಕ್ಕೆ ನಾವು ಧೃತಿಗೆಡಬಾರ್ದು, ಮೊದಲಿಗೆ ಅಂದರೆ ಅಂಜಬಾರ್ದು. ಅದಕ್ಕೆ ನಾನು ಒಂದು ನಿಮಗೆ ಮೋಟಿವೇಶನ್ ಆಗಲಿ ಅಂತ ಹೇಳಿ ಈ ವಿಡಿಯೋದ ಒಂದು ಉದ್ದೇಶ ಆಗಿದೆ ನಂದು. ಮೊದಲಿಗೆ ನಾನು ಹೇಳ್ಬೇಕಂತಂದ್ರೆ, ಕಷ್ಟಗಳು ನಮಗೆ ಬರಬೇಕು, ನಮಗೇನೆ ಬರ್ತವೆ. ಅದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ್ರಿಗೆ ಕಷ್ಟಗಳು ಬಂದ್ರೆ ನಮಗೆ ಯಾಕೆ ಬರ್ತದೆ, ಇಂಥದೇ ಯಾಕೆ ಬರ್ತದೆ ಅಂತ ಮೊದಲಿಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಕಷ್ಟಗಳು ಮರಕ್ಕೆ ಬರಲಾರ್ದೆ ಮನುಷ್ಯರಿಗೆ ಬರಬೇಕು ಅಂತ ಹೇಳಿ ಕಾಲ ನಾವು ಒಪ್ಕೊಳ್ಳಿಕ್ಕೆ ಬೇಕು. ಅದು ಅದೇ ರೀತಿಯಾಗಿನೇ ಇದೆ. ಅಂದ್ರೆ ಮನುಷ್ಯರಿಗೆ ಕಷ್ಟಗಳು ಬರ್ತವೆ. ಆ ಸಮಯದಲ್ಲಿ ನಾವು ಧೃತಿಗೆಡಲಾರ್ದೆ ಏನೆಲ್ಲ ನಾವು ಮೈಂಡ್ನಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟ್ನೇ ಸ್ಟೆಪ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಕಷ್ಟಗಳು ಜೀವನದಲ್ಲಿ ನಮ್ಗೇನೆ ಬರ್ತವೆ, ಮತ್ತೆ ಅದು ನಮ್ಗೇನೆ ಇಷ್ಟು ಕಷ್ಟಗಳು ಅಂತ ಹೇಳಿ ನಮಗೆ ಲಿಸ್ಟ್ ಮಾಡಿ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು. ಸಮಸ್ಯೆ ಬಂದಾಗ ಯಾವುದೇ ರೀತಿ ಅಂಜದೆ ಅದಕ್ಕೆ ಪರಿಹಾರದ ಕಡೆಗೆ ನಾವು ಹೋಗಬೇಕು. ಅದಕ್ಕೆ ನಮ್ಗೆ ಇಷ್ಟೊಂದು ಕಷ್ಟ ಇವೆ, ಹೇಗೆ ಮಾಡೋದು ಅಂಜಿ ಕೂತ್ರೆ ಕಷ್ಟಗಳು ಪರಿಹಾರ ಆಗೋದಿಲ್ಲ. ಇದು ನನ್ನ ಮೊದಲನೇ ಪಾಯಿಂಟ್ ಆಯಿತು. ಇನ್ನು ಎರಡನೇ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಫ್ರೆಂಡ್ಸ್, ಇನ್ನು ಸೆಕೆಂಡ್ನೇ ಪಾಯಿಂಟ್ ಅಂತಂದ್ರೆ, ನಾವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಬಂದವರಿಗೆ ಮೊದಲಿಗೆ ಪರಿಹಾರದ ಕಡೆಗೆ ನಾವು ಗಮನ ಹರಿಸ್ಬೇಕು. ಮತ್ತೆ ಅದ್ರದ್ದು ಇದೇ ಒಂದು ಸಮಯ, ಇಷ್ಟಾದ್ಮೇಲೆ ನಮ್ಮ ಜೀವನ ಚೇಂಜ್ ಆಗ್ತದೆ, ಇಷ್ಟು ನಮ್ದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ಕೊತಾ ಹೋಗ್ಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಒಂದು ಥಾಟ್ನಲ್ಲಿ ಹೇಳಿದಾನೆ. ಅದರ ಅರ್ಥ ಏನಂದ್ರೆ, ಈ ಸಮಯ ಕಳೆದು ಹೋಗುತ್ತದೆ. ಈಗ ಆಲ್ರೆಡಿ ಒಬ್ಬರಿಗೆ ಗೊತ್ತಿರ್ಬೋದು ಈ ಕತೆ, ಅಂದ್ರೂ ಗೊತ್ತಿಲ್ಲ ಅಂತಂದ್ರೆ ಹೇಳ್ತೀನಿ ಫ್ರೆಂಡ್ಸ್. ಅರ್ಜುನಿಗೆ ಶ್ರೀಕೃಷ್ಣ ಸಾರಥಿಯಾಗಿದ್ದ. ಅವಾಗ ಒಂದು ಸಂದರ್ಭದಲ್ಲಿ ಅರ್ಜುನ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಅವನಿಗೆ ಕೃಷ್ಣ ಹೇಳಿದಂತ ಒಂದು ಮಾತು ಅಂತಂದ್ರೆ, ಈ ಸಮಯ ಕಳೆದು ಹೋಗುತ್ತದೆ. ಅಂದ್ರೆ ಈ ಒಂದು ಸೆಂಟೆನ್ಸ್ ಕೇಳಿದಾಗ ಖುಷಿಯಲ್ಲಿದ್ದವ್ರಿಗೆ ದುಃಖ ಆಗ್ಬೇಕು, ದುಃಖದಲ್ಲಿದ್ದವ್ರಿಗೆ ಖುಷಿ ಆಗ್ಬೇಕು ಅಂತ ಈ ಒಂದು ಮಾತಿನ ಅರ್ಥ. ಅಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಅಂತಂದ್ರೆ, ಈ ಖುಷಿಯಲ್ಲಿ ಇದ್ದವ್ರಿಗೆ ಹೇಗೆ ಈ ಸಮಯ ಕಳೆದು ಹೋಗುತ್ತದೆ ಅಂತಂದ್ರೆ, ಏನೋ ಪಾರ್ಟಿ ಏನಾದ್ರೂ ಮಾಡ್ತಿರ್ತಾರೆ, ಅವ್ರಿಗೆ ಈ ಸಮಯ ಕಳೆದು ಹೋಗ್ತದೆ, ವ್ಯರ್ಥವಾಗ್ತಿದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಅವ್ರಿಗೆ ಕಷ್ಟ, ಹೌದಲ್ಲಪ್ಪ ಇದೊಂದಿಷ್ಟೇ ಪೀರಿಯಡ್ ಆದ್ಮೇಲೆ ನಮ್ಗೆ ಮತ್ತೆ ಸಂಕಷ್ಟಗಳು ಬರ್ತಾವಲ್ಲ ಅಂತ ಹೇಳಿ ಅವ್ರಿಗೆ ಚೇಂಜ್ ಆಗ್ತಾರೆ. ಈ ಸತಿ ಕಷ್ಟದಲ್ಲಿದ್ದವ್ರಿಗೆ ಈ ಒಂದು ವಾಕ್ಯವನ್ನು ನಾವು ಅವ್ರಿಗೆ ಹೇಳಿದಾಗ, ಈ ಸಮಯ ಕಳೆದು ಹೋಗ್ತದೆ ಅಂದ್ರೆ ನಿಮ್ಗೆ ಚಲೋ ಕಾಲ ಬರ್ತದೆ ಅಂತ ಹೇಳಿ ಅವ್ರಿಗೆ ಭರವಸೆ ತುಂಬಿದ್ರೆ ಅವ್ರು ಪಾಸಿಟಿವ್ ಆಗಿನೂ ಚೇಂಜ್ ಆಗ್ತಾರೆ. ಅಂದ್ರೆ ಈ ಒಂದು ಸೆಂಟೆನ್ಸ್ ನ ಒಂದು ತಾತ್ಪರ್ಯ ಏನಂತಂದ್ರೆ, ನಾವು ಸೆಂಟೆನ್ಸ್ ಅಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೋತೇವೆ, ನಾವು ಕಷ್ಟದಲ್ಲಿ ಇದ್ದಾಗ ಸೆಂಟೆನ್ಸ್ ನಮ್ಗೆ ಹೇಗೆ ಅರ್ಥವಾಗುತ್ತೋ, ದುಃಖದಲ್ಲಿ ಇದ್ದಾಗ ಹೇಗೆ ಅರ್ಥ ಆಗುತ್ತದೋ, ಹಾಗೆ ಸಂತೋಷದಲ್ಲಿ ಇದ್ದಾಗ ಅದು ಅರ್ಥ ಆಗೋದೇ ಬೇರೆ ಆಗಿರುತ್ತೆ. ಅದಕ್ಕೆ ನಾವು ನಮ್ದು ಪಾಸಿಟಿವ್ನೆಸ್ ನಮ್ದು ಮನಸ್ಸಿನಲ್ಲಿ ಮೊದಲಿಗೆ ಇದ್ರೆ ಅದು ತಂತಾನೆ ಚೇಂಜಸ್ ಅನ್ನ ಕಾಣಬಹುದು ಅಂತ ಹೇಳಿ ಈ ಸೆಂಟೆನ್ಸ್ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಜಾಸ್ತಿ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಯೋಚನೆಗಳನ್ನ ನಾವು ಮನಸ್ಸಲ್ಲೇ ಮೊದಲಿಗೆನೆ ಮಾಡ್ಕೋತಾ ಹೋಗ್ಬೇಕು. ಇದು ನನ್ನ ಸೆಕೆಂಡ್ನೇ ಪಾಯಿಂಟ್ ಆಗಿದೆ ಫ್ರೆಂಡ್ಸ್. ಇನ್ನು ಮತ್ತೆ ಮೂರನೇ ಪಾಯಿಂಟ್ ಏನಂತಂದ್ರೆ, ತಾಳ್ಮೆ ಇರಬೇಕು ಫ್ರೆಂಡ್ಸ್. ಯಾವುದು ಏನೇ ಅನ್ಲಿ, ಏನೇ ಸಂದರ್ಭ ಬಂದ್ರೂ ನಿಮ್ಮ ಮನಸ್ಸಿಗೆ ನಿಮಗೆ ಒಂದು ನಿರ್ದಿಷ್ಟವಾದ ನಿರಂತರ ನೀವು ಅದಕ್ಕೆ ಹೋರಾಡ್ಲಿಕ್ಕೆ ಬೇಕು. ಇಷ್ಟು ಒಂದು ದಿನ ಕಷ್ಟಪಟ್ಟೆ, ನನಗೇನು ಪ್ರತಿಫಲ ಸಿಗ್ಲಿಲ್ಲ ಅಂದ್ರೆ ಇದನ್ನ ಸಾಕಪ್ಪ ಅಂತ ಹೇಳಿ, ಜೀವನನೇ ಸಾಕು ಅಂತ ಹೇಳಿ ನೀವು ಹಿಂಜರಿಬಾರ್ದು. ಇದು ಕಷ್ಟನಾ, ಇವತ್ತೊಂದಿನ ಏನೋ ಆಯ್ತು, ನೆಕ್ಸ್ಟ್ ಇದನ್ನ ಚಲೋ ದಿನ ಬರಬಹುದು ಅಂತ ನಿರಂತರ ನೀವು ಪ್ರಯತ್ನ ಮಾಡ್ತಾನೆ ಇರಬೇಕು. ನಿಮ್ಗೆ ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನ ತಾಳ್ಮೆಯಿಂದ ಆ ಒಂದು ಸಂದರ್ಭನ ಎದುರಿಸ್ಲಿಕ್ಕೆ ನೀವು ಕಲಿಬೇಕು. ಅಂತ ಯಾವ್ದಾದ್ರು ಒಂದು ಸಣ್ಣ ಚೇಂಜಸ್ ಆಗ್ಲಿ, ಏನಾದ್ರೂ ಒಂದು ನಿಮ್ ಕಡೆಯಿಂದ ಪ್ರಯತ್ನ ಹಾಗೇನೆ ಇರಬೇಕು. ಈಗ ನಾವು ಇಷ್ಟೇ ಕೂತ್ವಿ ನಮ್ ನಾಳೆ ಕಷ್ಟ ಪರಿಹಾರ ಆಗ್ಬೇಕು ಅಂತಂದ್ರೆ ಸಾಧ್ಯ ಆಗಲ್ಲ. ಬಟ್ ನಿಮ್ದು ಒಂದು ಸಣ್ಣದ್ ಯಾವ್ದಾದ್ರು ಒಂದು ದಿನಕ್ಕೆ ಪ್ರಯತ್ನ ಇರಬೇಕು. ನೀವು ಕಷ್ಟಗಳಲ್ಲಿ ಏನಾದ್ರೂ ಒಂದು
ಒತ್ತಡ ಇತ್ತು ಅಂತಂದ್ರೆ ಈ ಸದ್ದು ಆರ್ಥಿಕವಾಗಿ ನಿಮ್ಗೆ ಏನಾದ್ರೂ ಪರಿಸ್ಥಿತಿಯಲ್ಲಿ ಒತ್ತಡ, ನೀವೇನಾದ್ರೂ ಕುತ್ಕೊಂಡು ಮನೆಯಲ್ಲೇನೆ ಏನಾದ್ರೂ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಿಮ್ದು ಒಂದು ಸೇಫ್ಟಿ ನೋಡ್ಕೊಂಡು ನೀವೇನಾದ್ರೂ ವರ್ಕ್ ಮಾಡಬಹುದಾ ಅಂದ್ರೆ ಈ ತರ ಪರಿಹಾರವನ್ನು ಹುಡುಕೊಡ್ಬೇಕು. ಅಂದ್ರೆ ಬೇರೆಯವರು ಏನಾದ್ರೂ ಅಂದಿದ್ರು ಮಾಡಿದ್ರು ನಿಮ್ಗೆ ಏನಾದ್ರೂ ಅಂದಿದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ವಾಪಸ್ಸು ನಿರಂತರವಾಗಿ ಅದನ್ನೇ ಯೋಚನೆ ಮಾಡ್ಕೋತನ ತಾಳ್ಮೆಯನ್ನ ಕಳ್ಕೋಬಾರ್ದು. ನೀವು ಅವ್ರ ಅಂತಾರ ಅನ್ಲಿ, ಅವ್ರವ್ರ ಇಷ್ಟ ಅವ್ರವ್ರದೇನೆ, ನೀವು ಅದಕ್ಕೆ ಬಹಳ ತಲೆ ಕೆಡಿಸ್ಕೋಬಾರ್ದು. ಯಾವುದೇ ಒಂದು ಕಷ್ಟ ಬಂತು ಅಂತಂದ್ರೆ ನಾವು ಪರಿಸ್ಥಿತಿ ಅನುಗುಣವಾಗಿನೂ ಬರೋದಿಲ್ಲ, ಅಂದ್ರೆ ಸಂಬಂಧಗಳಲ್ಲಿನೂ ಕಷ್ಟಗಳು ಬರ್ತವೆ. ಅಂದ್ರೆ ಒಂದು ಫ್ರೆಂಡ್ಶಿಪ್ ನಲ್ಲಿನೂ ರಿಲೇಷನ್ ಕೆಟ್ಟಾಗೂ ಅದೊಂಥರ ಕಷ್ಟನೇ ಆಗಬಹುದು. ಅವಾಗ ನಾವು ತಾಳ್ಮೆಯಿಂದ ಮತ್ತೆ ನಿರಂತರವಾದ ಪ್ರಯತ್ನನ ನಾವು ಅವಾಗ ಮಾಡಬೇಕಾಗುತ್ತೆ. ಅದು ಒಂದು ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ತಾಳ್ಮೆಯಿಂದ ಇದ್ರೆ ಎಷ್ಟೋ ಒಂದು ಕಷ್ಟಗಳು ನಿವಾರಣೆ ಆಗ್ತವೆ ಫ್ರೆಂಡ್ಸ್. ಅಂದ್ರೆ ಇನ್ನು 4ನೇ ಪಾಯಿಂಟ್ ಅಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಸ್ನೇಹಿತರಿಗೆ ಅದನ್ನ ಹಂಚ್ಕೋಬೇಕು, ಇಲ್ಲಾಂದ್ರೆ ಕುಟುಂಬದವ್ರಿಗೆ ಚಲೋ ಅನಿಸ್ತವ್ರಿಗೆ ಅಂದ್ರೆ ಎಲ್ಲಾ ಪಾಯಿಂಟು ಎಲ್ಲಾ ಶೇರಿಂಗು ಎಲ್ಲಾ ಜೊತೆ ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ಅದು ಒಂದು ನನ್ನ ಸಲಹೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾವಾಗ ಯಾರು ತಿರುಗಿ ಬೀಳ್ತಾರೆ ಅಂದ್ರೆ ಯಾರು ನಿಮ್ ವಿರುದ್ಧವಾಗಿ ಇರ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲಾ ಪಾಯಿಂಟ್ಸು ಯಾರ ಹತ್ರನೂ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಆತ್ಮೀಯರ ಅನ್ಸಿದ್ರೆ ನಿಮ್ಮ ಗೆಳೆಯರು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗಷ್ಟು ಹೇಳಿದ್ರೆ ನಿಮ್ಮ ಮನಸ್ಸಿಲ್ಲ ಅವ್ರಿಗೆ ಏನಾದ್ರೂ ಸಲಹೆ ಕೊಡ್ಬೋದು, ಈ ತರ ಮಾಡು ಆ ತರ ಮಾಡು, ಒಳ್ಳೆಯ ಒಂದು ಮನೋಭಾವನೆ ಅವರಲ್ಲಿ ಇತ್ತು ಅಂತಂದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡಬಹುದು. ಅಂದ್ರೆ ಯಾರಲ್ಲಿನೂ ಜಾಸ್ತಿ ಯಾರಿಗೆ ಹೇಳಿದ್ರು ಏನೂ ಆಗೋದಿಲ್ಲ ಅಂತ ಹೇಳಿ ನೀವು ಕೂಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಪರಿಹಾರ ಎಲ್ಲೋ ಇರ್ತದೆ ಫ್ರೆಂಡ್ಸ್, ಆದ್ರೆ ಯಾರಿಂದ ಬರ್ತದಂತ ಒಂದೊಂದ್ಸಲ ಹೇಳಿಕ್ ಬರೋದಿಲ್ಲ. ಅದಕ್ಕೆ ನೀವು ಪರಿಹಾರವನ್ನ ನಿಮ್ಮಲ್ಲಿ ಹುಡ್ಕೋದು, ಒಂದೊಂದ್ಸಲ ಬೇರೆಯವರಿಂದನೂ ಪರಿಹಾರ ಸಿಗ್ತದೆ. ಮತ್ತು ಮೇನ್ ನಂದು 5ನೇ ಪಾಯಿಂಟು ಅಂತಂದ್ರೆ ನಿಮ್ಮ ಹೆಲ್ತ್. ಹೌದು ಫ್ರೆಂಡ್ಸ್, ಆರೋಗ್ಯದ ಕಡೆಗೆ ನೀವು ಗಮನ ಹರಿಸಲೇಬೇಕು. 5ನೇ ಪಾಯಿಂಟ್ ಇದು ಇಂಪಾರ್ಟೆಂಟ್ ಪಾಯಿಂಟು. ಅದಕ್ಕೆ ನಾನು ನಿಮಗೆ ಲಾಸ್ಟ್ನಲ್ಲಿ ಹೇಳ್ತಾ ಇರೋದು, ಮಾನಸಿಕವಾಗಿ ಒತ್ತಡ ಇರಲಿ ಅಥವಾ ಫಿಸಿಕಲ್ ಆಗಿ ನಿಮ್ಗೆ ಏನಾದರೂ ಒತ್ತಡ ಇದ್ರೆ ಮೊದಲು ನೀವು ಸರಿಯಾಗಿ ಊಟ ನಿದ್ದೆಯನ್ನ ಮಾಡಲೇಬೇಕು. ಅದರಿಂದ ನಿಮಗೆ ಪಾಸಿಟಿವ್ ಆಗಿ ಎನರ್ಜಿ ಮಾಡಲಿಕ್ಕೆ ಮತ್ತು ತಾಳ್ಮೆಯಿಂದ ಇರಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೋ ಮಾನಸಿಕವಾಗಿ ಅದು ಯಾವುದೇ ವಿಚಾರವನ್ನು ತಗೊಳ್ಳಾರ್ದೆ, ಊಟ ಅಥವಾ ಏನು ಸ್ಕಿಪ್ ಮಾಡಲಾರ್ದೆ ಯಾವುದೇ ಒಂದು ಕಷ್ಟಗಳನ್ನು ಎದುರಿಸ್ಬೇಕಾದ್ರೆ ಮೊದಲು ಎನರ್ಜಿ ಬೇಕು. ಅದಕ್ಕೆ ಎನರ್ಜಿ ಬರಬೇಕಂತಂದ್ರೆ ನೀವು ಮೊದಲು ಊಟ ಅಥವಾ ಮಾಡಬೇಕು, ನಿದ್ದೆ 8 ತಾಸು ನಿದ್ದೆಯನ್ನ ಮಾಡಬೇಕು. ಮಸ್ತ ಆಗದ ಹಣ್ಣು ತರಕಾರಿ ಪ್ರೋಟೀನ್ ಯುಕ್ತವಾಗಿರುವಂತ ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಊಟವನ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಊಟನ ಕಷ್ಟ ಬಂದಿದೆಯಪ್ಪ ನಾವು ಹೇಗೆ ಊಟ ಮಾಡಿದ್ರು ನಮ್ಗೆ ಊಟನೇ ಹೋಗೋದಿಲ್ಲ ಅಂತ ಅನ್ಬಹುದು. ಬಟ್ ಅದನ್ನ ನೀವು ತಪ್ಪು ಫ್ರೆಂಡ್ಸ್, ಅದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲು ಊಟ ನಿಮ್ದು ಎಷ್ಟು ಆರ್ಥಿಕವಾಗಿ ಅನುಗುಣವಾಗಿ ನಿಮ್ಗೆ ಏನ್ ಸಿಗ್ತದೋ ಅದನ್ನ ನೀವು ಊಟನ ಏನೋ ಒಂದು ಇದನ್ನೇ ಈ ಬಾದಾಮಿ ತಿಂದ್ರೆ ನಮ್ಗೆ ಚಲೋ ಆಗ್ತದೆ, ನಮ್ದು ಮೆಮ್ರಿ ಪವರ್ ಚಲೋ ಆಗ್ತದೆ, ಹಾಗೇನಿಲ್ಲ. ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಒಂದು ಶೇಂಗಾ ಬೀಜನ ತಿಂದ್ರು ಸಕ್ಕೆ ನಮ್ದು ಎನರ್ಜಿ ಬರ್ತದೆ. ಅಂದ್ರೆ ನಮ್ಮ ಕಲ್ಪನೆಯಲ್ಲಿ ಏನೇನು ಇರ್ತದಲ್ಲ ಅದು ನಾವು ಇಷ್ಟ ಅಂದ್ರೆ ಏನೋ ಒಬ್ರು ಶ್ರೀಮಂತದ ಒಮ್ಮೆಗೆ ಅವರೆಲ್ಲ ಕಳ್ಕೊಂಡು ಬಡವರು ಆದ್ರೆ ನಾವು ಇದನ್ನ ಹೇಗೆ ತಿನ್ಬೇಕಪ್ಪ ಅಂತ ಕಷ್ಟ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ಕೊಳಿಕ್ ಹೋಗ್ಬೇಡಿ. ಎಲ್ಲದ್ರಲ್ಲಿನೂ ಒಂದೊಂದು ಅಂಶ ಇದ್ದೇ ಇರ್ತದೆ. ನಾವು ತಿನ್ನೋದ್ರಲ್ಲಿನೂ ನಮ್ಮ ಪಾಸಿಟಿವ್ ಮೈಂಡ್ ಅನ್ನ ನಾವು ಇಟ್ಕೊಂಡ್ರೆ ಎಲ್ಲದಕ್ಕೂ ಎನರ್ಜಿ ಬರ್ತದೆ. ಮತ್ತೆ ಸರಿಯಾದ ನಾವು ಊಟ ತಿಂಡಿ ಮಾಡಿದ್ರೆ ನಾವು ಕಷ್ಟಗಳನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಹೆಚ್ಚಿಸ್ಕೋಬಹುದು. ಮತ್ತೆ ನಿಮಗೆ ಅಷ್ಟು ಮಾನಸಿಕವಾಗಿ ಕಿರಿಕಿರಿ ಅಂತ ಒಂದು ಟೈಮಲ್ಲಿ ಒಂದು ಸ್ವಲ್ಪ ಎಕ್ಸರ್ಸೈಸ್ ಆಗಲಿ ಅಥವಾ ಜ್ಞಾನ ಆಗಲಿ ಯೋಗ ಏನಾದರೂ ಒಂದು ಮಾಡ್ಬೇಕು. ನಿಮ್ದು ಮೈಂಡ್ ಅನ್ನ ಒಂದ್ ಸ್ವಲ್ಪ ನೀವು ಡೈವರ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ದು ಒಂದು ರುಟೀನ್ ಅನ್ನ ಒಂದ್ ಸ್ವಲ್ಪ ಹೆಲ್ದಿ ಕಡೆಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಇರ್ಲಾರ್ದೆ ಕೂತು ಯೋಚನೆ ಏನೇನೋ 10 ಯೋಚನೆ ಮಾಡಿದ್ರೆ ಯಾವುದು ಪರಿಹಾರ ಸಿಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಿಮ್ದು ಒಂದು ಯೋಚನೆಯನ್ನೇ ನೀವು ಬದಲಾಯಿಸ್ಕೊಂಡು ಮೊದಲು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮ ಆಹಾರವನ್ನು ಚಲೋತೆಗೆ ತಗೊಳ್ಳಿ. ಇದರಿಂದ ಎಷ್ಟೋ ಕಷ್ಟಗಳು ನಿವಾರಣೆ ಆಗ್ತವೆ ಅಂತ ಹೇಳಿ ನನ್ನ ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು. ಹೀಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಯಾರಿಗಾದ್ರೂ ಕಷ್ಟದಲ್ಲಿ ಇದ್ದವ್ರಿಗೆ ಅಂದರೆ ಇಷ್ಟ ಆಗಿದ್ರೆ ಏನೋ ಒಂದು ಅವ್ರಿಗೆ ಮೋಟಿವೇಶನ್ ಥರ ನಂದು ವಿಡಿಯೋ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಅವ್ರಿಗೂ ಪ್ಲೀಸ್ ನಾ ಕೇಳ್ಕೊತಾ ಇರೋದು ಒಂದೇ, ನನಗೆ ಸಬ್ಸ್ಕ್ರೈಬ್ ಆದರೆ ನನಗೂ ಮೋಟಿವೇಶನ್ ಆದಂಗೆ ಆಗುತ್ತೆ. ನಿಮಗೆ ಹೇಗೆ ನಾನು ಮೋಟಿವೇಶನ್ ಆಗಿ ಒಂದು
ನನಗೆ ಅನಿಸಿಕೆನ ನಾನು ನಿಮ್ಗೆ ಹೇಗೆ ಹೇಳಿದ್ನೋ, ನಿಮ್ಮದು ಒಂದು ಸಬ್ಸ್ಕ್ರೈಬ್ ನನಗೂ ಮೋಟಿವೇಶನ್ ಆಗುತ್ತೆ ಅದಕ್ಕೆ ಯೂಟ್ಯೂಬ್ ಮಾಡಲಿಕ್ಕೆ ನನಗೂ ಏನೋ ಒಂದು ಕೆಲಸ ನಾನು ಚಲೋ ಮಾಡ್ತೇನೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೇನೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೇನೆ. ಹೀಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.